ಅದೇ ಪುನೀತ್ ಕೆರೆಹಳ್ಳಿ ಅವ್ರು ಏನೇನಾಗಿರ್ಲಿ ರೀ, ನನಗೆ ಅವ್ರ ಹಿನ್ನೆಲೆ ಅವಶ್ಯಕತೆ ಇಲ್ಲ. ನೀವು ಪದೇ ಪದೇ ಅವ್ರ ಹಿನ್ನೆಲೆ ಮಾತಾಡ್ತಾ ಇರ್ತೀರಾ, ನಾನು ಗಮನಿಸ್ತಾ ಇರ್ತೀನಿ. ನನಗೆ ಅವರ ಹಿನ್ನೆಲೆ ಅವಶ್ಯಕತೆ ಇಲ್ಲ. ನಾವು ಕೂಡ ಅವ್ರ ಜೊತೆ ಮೈಸೂರಿಗೆ ಹೋದಂಥದ್ದು ಗೋರಕ್ಷಣೆ ವಿಚಾರದಲ್ಲಿ. ಅಬ್ದುಲ್ ರಜಾಕ್ ಅಂತ ಏನು ಕಾನೂನನ್ನ ತಜ್ಞರು ಇವರು, ಅಬ್ದುಲ್ ರಜಾಕ್ ಅವರು ಆತನನ್ನ ಕರೆದು ನೀನು ಕೂತಿರ್ತಕ್ಕಂಥದ್ದು ಬಹಳ ವಿಶೇಷತೆ ಇದೆ, ಬಹಳ ಅಹಮ್ಮಲ್ ಕೂತಿದ್ಯಾ, ಇದು ನಮಗ್ ಬೇಕಾಗಿತ್ತು ಅಂತೇಳಿ ಅವನ್ನ ಸನ್ಮಾನವನ್ನ ಮಾಡ್ತೀರಾ. ಸನ್ಮಾನ್ಯ ಅಬ್ದುಲ್ ರಜಾಕ್ ಅವರೇ, ನಾವು ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಪ್ರಚೋದನಕಾರಿಯಾಗಿ ಬಂದು ನಮ್ಮನ್ನ ಅಡ್ಡಗಟ್ಟಿದ್ರು. ಆ ಕಾರಣಕ್ಕೋಸ್ಕರ ಇವ್ರ ಮೇಲೆ ದೂರನ್ನ ದಾಖಲು ಮಾಡಬೇಕು, ಇವ್ರನ್ನ ಒಳಕ್ಕ ಹಾಕ್ಸ್ಬೇಕು ಅನ್ನೋ ಎಲ್ಲ ಷಡ್ಯಂತ್ರಗಳನ್ನ ರೂಪಿಸ್ತೀರಾ. ಹಸಿರು ಕಲರ್ ಬಾವುಟ ಇರುತ್ತೆ, ಆ ಬಾವುಟದಲ್ಲಿ ಬೈಡ್ ಅಂತ ಅದು ರಾಡಿರುತ್ತಂತೆ, ತಲೆಗೆ ಹೊಡಿತಾರೆ, ತಲೆ ಫುಲ್ಲು ಓಪನ್ ಆಗುತ್ತೆ. ಓಪನ್ ಆದಂತ ಸಂದರ್ಭದಲ್ಲಿ ಪಾಪ ಆತ ಕೆಳಗೆ ಬೀಳ್ತಾನೆ. ಆ ನೋವನ್ನ ತಡಿಲಾರ್ದೆ ನಮಗೆ ನ್ಯಾಯ ಬೇಕು ಅಂತೇಳಿ ಪೊಲೀಸ್ ಇಲಾಖೆಯನ್ನ ಕೇಳ್ಕೊಂಡು ರಸ್ತೆಯಲ್ಲಿ ಕುತ್ಕೊಳ್ಳೋದು. ಪುನೀತ್ ಕೆರೆಹಳ್ಳಿ ಕಚೇರಿಯಲ್ಲಿದೆ, ಅಲ್ಲಿ ಏನಾದ್ರು ಪೊಲೀಸರ ರಕ್ಷಣೆ ಅಂದ್ರೆ ಆ ಭಾಗದಲ್ಲಿ ಘೋಷಣೆ ಕೂಗ್ಲಪ್ಪ, ಅವರ ಕುರಾನು ಬೈಬಲ್ ಅಲ್ಲಿ ಏನಿದೆ ಆ ಘೋಷಣೆಯನ್ನ ಕೂಗ್ಕೊಳ್ಳಿ, ನಿಮ್ಮ ದೇವರಿಗೆ ನಾವು ಅಡ್ಡಿ ಬರ್ತಾ ಇಲ್ಲ. ಆದ್ರೆ ಉದ್ದೇಶಪೂರ್ವಕವಾಗಿ ಏನಾದ್ರೂ ಮಾಡಿ ಬರೀ ಗೋವುಗಳು ಪರವಾಗಿ ಇವನು ಯಾಕೋ ಎದೊಳ್ತಾ ಇದ್ದಾನೆ, ಇವನೇನಾದ್ರೂ ಮಾಡಿ ಮುಗಿಸ್ಬೇಕು ಅನ್ನೋ ಹುನ್ನಾರ ಏನಾದ್ರೂ ಮಾಡ್ತಾ ಇದ್ದೀರಾ. ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಹಬ್ಬ ಮಾಡುವಂತದ್ದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಹೇಳಿಲ್ಲ, ನಿಮ್ಮ ಕುರಾನಲ್ಲೂ ಹೇಳಿಲ್ಲ, ನಿಮ್ಮ ಬೈಬಲ್ನಲ್ಲೂ ಹೇಳಿಲ್ಲ. ಯಾವ ರೀತಿ ಕಮೆಂಟ್ಗಳು ಹಾಕಿದ್ದಾರೆ ಅಂದ್ರೆ, ನೀನ್ ಕನ್ನಡ ಪರ ಹೋರಾಟಗಾರನ, ನೀನ್ ಕನ್ನಡದ ವಿಚಾರ ನೋಡ್ಕೋಬೇಕು, ಲೋ ತಿಳ್ಕೊಳ್ರಲ್ಲೋ, 25 ವರ್ಷದಿಂದ ಕನ್ನಡದ ಪರ ಹೋರಾಟನೂ ಮಾಡಿದೀವಿ. ನಮ್ಮ ಸಂಸ್ಕಾರ ಸಂಸ್ಕೃತಿನ ಉಳ್ಸಕ್ಕೆ ಪ್ರಾಣ ಹೋದ್ರೂ ಕೂಡ ಹಿಂಜರಿಯಲ್ಲ. ಎಲ್ಲ ನನ್ನ ಪ್ರೀತಿಯ ಕರುನಾಡ ಕನ್ನಡಿಗರೇ, ತಮ್ಮೆಲ್ಲರಿಗೂ ಕೂಡ ರಕ್ಷಾ ಬಂಧನದ ಶುಭಾಶಯಗಳು. ವಿಚಾರ ಇಷ್ಟೇ, ಏನು ಬಸವನಗುಡಿಯಲ್ಲಿ ನಡೆದಂತ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಂತ ಗಲಾಟೆ ವಿಚಾರ, ಅಲ್ಲಿ ಆ ಗಲಾಟೆಯ ವಿಚಾರದಲ್ಲಿ ಗೋರಕ್ಷಕರ ಪದಾಧಿಕಾರಿಗಳನ್ನ ಕೆಲವ್ರನ್ನೆಲ್ಲರನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸ್ ಇಲಾಖೆ. ಹಾಗೆ ನಾನು ಸನ್ಮಾನ್ಯ DK ಶಿವಕುಮಾರ್ ಅವರಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೇನೆ, ಯಾರೇ ಕರ್ನಾಟಕದಲ್ಲಿ ಅಶಾಂತಿ ಮೂಡಿಸುವಂತ ಯಾರನ್ನೇ ಆದ್ರೂ ಚಿಂತೆ ಇಲ್ಲ, ಮುಲಾಜಿಲ್ಲದೆ ನೀವು ಕಾನೂನಿನ ಕ್ರಮವನ್ನ ತಗೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಆದ್ರೆ ವಿನಾಕಾರಣ ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಉದ್ದೇಶಪೂರ್ವಕವಾಗಿ ಷಡ್ಯಂತ್ರವನ್ನ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ದಾಳಿಯನ್ನು ನಡೆಸ್ತಾರಲ್ಲ, ಇಂಥವ್ರಿಗೆ ನಿಮ್ಮ ಕಾನೂನಿನಲ್ಲಿ ಕಟ್ಟಾಕುವಂತ ಶಕ್ತಿ DK ಶಿವಕುಮಾರ್ ಅವ್ರಿಗಿಲ್ವಾ? ಯಾಕೆಂದ್ರೆ DK ಶಿವಕುಮಾರ್ ಅವ್ರನ್ನ ನಾನು ಯಾಕೆ ಪ್ರಶ್ನೆ ಮಾಡ್ತೀನಿ ಅಂದ್ರೆ, ಸಂಸ್ಕಾರ ಸಂಸ್ಕೃತಿಗೆ DK ಶಿವಕುಮಾರ್ ಬಹಳ ಬೆಲೆಯನ್ನ ಕೊಡ್ತಾರೆ. ನಾನು ಅದಕ್ಕೋಸ್ಕರ ಅವ್ರನ್ನ ಕೇಳ್ತಾ ಇದ್ದೀನಿ. ಸನ್ಮಾನ್ಯ DK ಶಿವಕುಮಾರ್ ಅವರೇ, ಒಬ್ರು ಮುಸಲ್ಮಾನ್ ಬಾಂಧವರು ಅಬ್ದುಲ್ ರಜಾಕ್ ಅಂತ ಹೇಳಿ ಅವರು ಕಾನೂನನ್ನ ಬಹಳ ತಿಳ್ಕೊಂಡಿದ್ದಾರೆ ಅಂತ ನಾನು ಕೂಡ ಸುಮಾರು ಮಾಧ್ಯಮಗಳಲ್ಲಿ ಮಾತಾಡುವಾಗ ನೋಡ್ತಾ ಇರ್ತೀನಿ. ಕಾನೂನನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ. ಏನಿವಾಗ ಗೋರಕ್ಷಕರು ಅಂತ ನಮ್ಮ ಬಸವನಗುಡಿಯ ಠಾಣಾ ಅಧಿಕಾರಿಗಳು ಬಂಧನ ಮಾಡಿ ಅವ್ರನ್ನ ಪರಪ್ಪನಗರ ಜೈಲಿಗೆ ಕಳಿಸಿದಿರಲ್ಲ, ಮೈಸೂರಿನಲ್ಲಿ ಒಂದು ಗೋರಕ್ಷಕರು ಹಿಡಿತಾರೆ ಗೋವಿನ ಗಾಡಿಯನ್ನ. ಹಿಡಿದಂತ ಸಂದರ್ಭದಲ್ಲಿ ಅವ್ರನ್ನ ತಗೊಂಡೋಗಿ ಪೊಲೀಸ್ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಹ್ಯಾಂಡ್ ಓವರ್ ಮಾಡಿದಂತ ಸಂದರ್ಭದಲ್ಲಿ ಆತ, ಆ ಚಾಲಕನೋ ಮತ್ತು ಅಲ್ಲಿ ಜೊತೆಲಿದ್ದಂತ ಆ ಗಾಡಿಯಲ್ಲಿ ಜೊತೆಲಿದ್ದಂತ ವ್ಯಕ್ತಿಯೊಬ್ಬ ಬಹಳ ಸ್ಟೈಲಾಗಿ ಕೂತಿರ್ತಾನೆ. ಸ್ಟೈಲಾಗಿ ಕೂತಿರ್ತಕ್ಕಂಥವನ್ನ ಅಬ್ದುಲ್ ರಜಾಕ್ ಅಂತ ಏನು ಕಾನೂನನ್ನ ತಜ್ಞರು ಇವರು, ಅಬ್ದುಲ್ ರಜಾಕ್ ಅವರು ಆತನನ್ನ ಕರೆದು ನೀನು ಕೂತಿರ್ತಕ್ಕಂಥದ್ದು ಬಹಳ ವಿಶೇಷತೆ ಇದೆ, ಬಹಳ ಅಹಮ್ಮಲ್ ಕೂತಿದ್ಯಾ, ಇದು ನಮಗ್ ಬೇಕಾಗಿತ್ತು ಅಂತೇಳಿ ಅವನ್ನ ಸನ್ಮಾನವನ್ನ ಮಾಡ್ತೀರಾ. ಸನ್ಮಾನ್ಯ ಅಬ್ದುಲ್ ರಜಾಕ್ ಅವರೇ, ಅವ್ರಿಗೆ ಸನ್ಮಾನವನ್ನ ಮಾಡ್ತೀರಾ. ಅದೇ ಇಲ್ಲಿ ಹೇಳ್ತೀರಾ, ನಾವು ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಪ್ರಚೋದನಕಾರಿಯಾಗಿ ಬಂದು ನಮ್ಮನ್ನು ಅಡ್ಡಗಟ್ಟಿದ್ರು. ಆ ಕಾರಣಕ್ಕೋಸ್ಕರ ಇವ್ರ ಮೇಲೆ
ದೂರನ್ನ ದಾಖಲು ಮಾಡಬೇಕು, ಇವ್ರನ್ನ ಒಳಕ್ಕ ಹಾಕ್ಸ್ಬೇಕು ಅನ್ನೋ ಎಲ್ಲ ಷಡ್ಯಂತ್ರಗಳನ್ನ ರೂಪಿಸ್ತೀರಾ. ನೀವು ಅಲ್ಲಿ ಮಾಡಿದ್ದೇನು ಪ್ರಚೋದನಕಾರಿ ಅಲ್ವಾ? ಮತ್ತೊಬ್ಬನನ್ನ ಎತ್ತು ಕಟ್ಟುವಂತ ಕೆಲಸ ಮಾಡಿದ್ರಲ್ಲ, ಇದು ಪ್ರಚೋದನಕಾರಿ ಅಲ್ವಾ? ನೀವು ಕಾನೂನನ್ನ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಏನ್ ಬೇಕಾದ್ರೂ ಮಾಡ್ಬೋದಾ? ಹೇಳಿ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಅಬ್ದುಲ್ ರಜಾಕ್ ಅವರೇ, ನಿಮಗೆ ಈ ದೇಶದ ಕಾನೂನಿನ ಮೇಲೆ ಗೌರವ ಇದ್ರೆ ನೀವು ಕೂಡ ಅದೇ ರೀತಿಯಲ್ಲಿ ಅವ್ರಿಗೆ ಕರೆದು ಬುದ್ಧಿ ಹೇಳಬೇಕಾಗಿತ್ತೆ ಹೊರತು, ಆತ ಕೂತಿದ್ದು ಸ್ಟೈಲ್ ನೋಡಿ, ಆತ ಕೂತಿದ್ದವನ್ನ ನೀವು ಮತ್ತಷ್ಟು ಪ್ರೇರಣೆ ಮಾಡ್ತಿರಲ್ಲ. ಬೇರೆ ಎಲ್ಲಾ ಕೆಲಸಗಳಿಗೂ ನಾನು ನಿನ್ ಜೊತೆಲಿ ಇದ್ದೀನಿ ಅಂತ ಹೇಳಿ ಶಾಲನ್ನು ಓದಿಸ್ತಿರಲ್ಲ, ಇದು ಪ್ರಚೋದನಕಾರಿ ಹೇಳಿಕೆ ಅಲ್ವಾ? ಮತ್ತೊಬ್ಬರಿಗೆ ಪ್ರಚೋದಿಸುವಂತದ್ದಲ್ವಾ? ಇದನ್ನ ನೀವು ಮಾಡಿದ್ರೆ ಕಾನೂನು. ಅದೇ ಪುನೀತ್ ಕೆರೆಹಳ್ಳಿ ಅವ್ರು ಏನೇನಾಗಿರ್ಲಿ ರೀ, ನನಗೆ ಅವ್ರ ಹಿನ್ನೆಲೆ ಅವಶ್ಯಕತೆ ಇಲ್ಲ. ನೀವು ಪದೇ ಪದೇ ಅವ್ರ ಹಿನ್ನೆಲೆ ಮಾತಾಡ್ತಾ ಇರ್ತೀರಾ, ನಾನು ಗಮನಿಸ್ತಾ ಇರ್ತೀನಿ. ನನಗೆ ಅವರ ಹಿನ್ನೆಲೆ ಅವಶ್ಯಕತೆ ಇಲ್ಲ. ನಾವು ಕೂಡ ಅವ್ರ ಜೊತೆ ಮೈಸೂರಿಗೆ ಹೋದಂಥದ್ದು ಗೋರಕ್ಷಣೆ ವಿಚಾರದಲ್ಲಿ. ಇವತ್ತು ಕೂಡ ರೀ ನನ್ನ ತಂದೆ ತಾಯಿ ಎತ್ತಿರೋದು ಕೂಡ ಸಂಸ್ಕಾರ ಸಂಸ್ಕೃತಿನ ಉಳಿಸ್ಲಿಕ್ಕೇನೆ, ಬೇರೆ ಇನ್ನೇನಕ್ಕೂ ಅಲ್ಲ. ಆ ವಿಚಾರದಲ್ಲಿ ನಾವು ಮುಂದಿದ್ದೀವಿ. ಸಂಸ್ಕಾರ ಸಂಸ್ಕೃತಿ ನಡ್ಕೊಳ್ಳೋಣ ಹಾಗಂತ ಹೇಳಿ ನಾವು ಕೂಡ ಯಾರ ಮೇಲೂ ಸಿಕ್ಕಿದವ್ರ ಮೇಲೆ ಅಲ್ಲೇ ಮಾಡೋದು ಮತ್ತೊಂದು ಅದೆಲ್ಲ ಅಲ್ಲ. ನಾವು ಕಾನೂನು ವ್ಯಾಪ್ತಿಯಲ್ಲಿ. ಆದ್ರೆ ಕಾನೂನನ್ನ ಬಿಟ್ಟು ನಡ್ಕೋತಾ ಇರೋದು ಯಾರು? ಆಯ್ತಪ್ಪ, ಇಡೀ ಸರ್ಕಾರ ನಿಮಗೆ ಅವಕಾಶವನ್ನ ಕೊಟ್ಟಿದೆ ನಿಮ್ಮ ಹಬ್ಬಕ್ಕೆ, ಖಂಡಿತ ಮಾಡಿ, ಹಬ್ಬ ಶಾಂತಿಯುತವಾಗಿ ಮಾಡಿ. ನನ್ನ ಜೊತೆಯಲ್ಲಿ ಸುಮಾರು ಜನ ಮುಸಲ್ಮಾನ್ ಬಾಂಧವರಿದ್ದಾರೆ. ನನ್ನ ಜೊತೆಯಲ್ಲಿ ಕನ್ನಡದ ಹೋರಾಟಕ್ಕೆ ಮುಸಲ್ಮಾನ್ ಬಾಂಧವರು ಬಂದಿದ್ದಾರೆ. ನಾನು ಅವಾಗೂ ಕೂಡ ಹೆಮ್ಮೆ ಪಟ್ಟಿದ್ದೀನಿ. ಆದ್ರೆ ಉದ್ದೇಶಪೂರ್ವಕವಾಗಿ ಮತ್ತೊಬ್ಬನನ್ನ ಟಾರ್ಗೆಟ್ ಮಾಡಿ ಅವನೇನಾದ್ರೂ ಸರಿ ಮುಗಿಸ್ಲೇಬೇಕು ಅಂತ ಹೊರಡ್ತಾರಲ್ಲ ಕೆಲವರು, ಅವ್ರನ್ನ ನಾವ್ಯಾರು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ತಮ್ಗೆ ಹೇಳ್ತಾ ಇರೋದು. ವಿಡಿಯೋ ಮುಖಾಂತರ ಸುಮಾರು ಜನ ನೋಡಿದೆ, ನಾನು ಸುಮಾರು ವಿಡಿಯೋಗಳನ್ನ ನಾನು ಗಮನಿಸಿದೆ. ಪ್ರಚೋದನಕಾರಿ ಹೇಳಿಕೆಯನ್ನ ಪುನೀತ್ ಕೆರೆಹಳ್ಳಿ ಕೊಡ್ತಾರೆ. ರಸ್ತೆಯನ್ನ ತಡೆದ್ರು, ಸತ್ಯ. ರಸ್ತೆಯನ್ನ ತಡೆದಿದ್ದ ನಾನು ಕೂಡ ಒಪ್ಪಲ್ಲ. ಯಾವಾಗ ಅಲ್ಲಿದ್ದಂತ ಒಬ್ಬ ಅಮಾಯಕನ ತಲೆಗೆ, ಅದು ಏನಂತೆ ಪಾಪ ಆತ ದಲಿತ ಹುಡುಗ ಅಂತ ಹುಡುಗ, ಆ ಹುಡುಗನ ತಲೆಗೆ ಪೆಟ್ಟನ್ನ ಮಾಡ್ತೀರಾ? ಅದು ಯಾವ ರೀತಿ ಅಂದ್ರೆ, ಇವರೆಲ್ಲ ಕೂಗಾಡಿ ವಾಪಸ್ ಹೋಗ್ತಾರೆ. ಹೋಗಂತ ಸಂದರ್ಭದಲ್ಲಿ ಹಿಂದೆಯಿಂದ ಅದೇನೋ ಹಸಿರು ಕಲರ್ ಬಾವುಟ ಇರುತ್ತೆ, ಆ ಬಾವುಟದಲ್ಲಿ ಬೈಡ್ ಅಂತ ಅದು ರಾಡ್ ಇರುತ್ತಂತೆ, ತಲೆಗೆ ಹೊಡಿತಾರೆ. ತಲೆ ಫುಲ್ಲು ಓಪನ್ ಆಗುತ್ತೆ. ಓಪನ್ ಆದಂತ ಸಂದರ್ಭದಲ್ಲಿ ಪಾಪ ಆತ ಕೆಳಗೆ ಬೀಳ್ತಾನೆ. ಆ ನೋವನ್ನ ತಡಿಲಾರ್ದೆ ನಮಗೆ ನ್ಯಾಯ ಬೇಕು ಅಂತೇಳಿ ಪೊಲೀಸ್ ಇಲಾಖೆಯನ್ನ ಕೇಳ್ಕೊಂಡು ರಸ್ತೆಯಲ್ಲಿ ಕುತ್ಕೊಳ್ಳೋದು. ನಿಮ್ಮಲ್ಲಿ ಯಾರಿಗಾದ್ರೂ ಅದೇ ರೀತಿ ಗಾಯ ಆಗಿದ್ರೆ, ಉದಾಹರಣೆ ನಾನು ತುಂಬಾ ಕೊಡ್ತೀನಿ. KGಹಳ್ಳಿ ಏನಾಯ್ತು? ಆಗಿನ ಸಣ್ಣ ಗಲಾಟೆಗೆ ಏನ್ ಮಾಡಿದ್ರಿ? ಯಾತಕ್ಕೋಸ್ಕರ? ನಾನು ಇಡೀ ಕರ್ನಾಟಕ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಯಾರೇ ಹಬ್ಬ ಮಾಡ್ಲಿ, ನಾವು ಮಾಡ್ಲಿ, ಅವ್ರು ಮಾಡ್ಲಿ, ಯಾರೇ ಹಬ್ಬ ಮಾಡ್ಲಿ, ಯಾರ ಹಬ್ಬಕ್ಕೂ ಯಾರು ತೊಂದರೆ ಕೊಡಲ್ಲ. ಇಲ್ಲೂ ಹೋದ್ರೆ ಮೈಸೂರು ರಸ್ತೆಯಲ್ಲೂ ಕೂಡ ಮುಸಲ್ಮಾನ್ ಬಾಂಧವರು ಎಷ್ಟು ಅಚ್ಚುಕಟ್ಟಾಗಿ ಒಂದೇ ಸೈಡ್ ಅಲ್ಲಿ ಅವ್ರ ಪಾಡ್ಗೆ ಅವ್ರು ಹೋದ್ರು, ಅವ್ರ ಹಬ್ಬವನ್ನ ಮುಗಿಸ್ಕೊಂಡ್ ಬಂದ್ರು. ನಾನ್ ಕೇಳ್ಕೊಳ್ಳೋದು ಇಷ್ಟೇ, ಪೊಲೀಸ್ ಇಲಾಖೆಯಲ್ಲಿ ನೀವು ಇವರೆಲ್ಲರನ್ನು ಕೂರಿಸಿ ಸಭೆಯನ್ನ ಮಾಡಲ್ವಾ? ಇವ್ರು ಯಾವ ರೀತಿ ನಡ್ಕೋಬೇಕು, ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ವಾ? ಆಮೇಲೆ ಪುನೀತ್ ಕೆರೆಹಳ್ಳಿ ಕಚೇರಿಯಲ್ಲಿದೆ, ಅಲ್ಲಿ ಏನಾದ್ರು ಪೊಲೀಸರ ರಕ್ಷಣೆ ಅಂದ್ರೆ ಆ ಭಾಗದಲ್ಲಿ ಘೋಷಣೆ ಕೂಗ್ಲಪ್ಪ. ಅವರ ಕುರಾನು ಬೈಬಲ್ ಅಲ್ಲಿ ಏನಿದೆ ಆ ಘೋಷಣೆಯನ್ನ ಕೂಗ್ಕೊಳ್ಳಿ. ನಿಮ್ಮ ದೇವರಿಗೆ ನಾವು ಅಡ್ಡಿ ಬರ್ತಾ ಇಲ್ಲ. ಆದ್ರೆ ಉದ್ದೇಶಪೂರ್ವಕವಾಗಿ ಏನಾದ್ರೂ ಮಾಡಿ, ಬರೀ ಗೋವುಗಳು ಪರವಾಗಿ ಇವನು ಯಾಕೋ ಎದೊಳ್ತಾ ಇದ್ದಾನೆ, ಇವನೇನಾದ್ರೂ ಮಾಡಿ ಮುಗಿಸ್ಬೇಕು ಅನ್ನೋ ಹುನ್ನಾರ ಏನಾದ್ರೂ ಮಾಡ್ತಾ ಇದ್ದೀರಾ? ಈ ಹುನ್ನಾರಕ್ಕೆಲ್ಲ
ಯಾರು ಕೂಡ ಬಗ್ಗಲ್ಲ ಜಗ್ಗಲ್ಲ. ಅಬ್ದುಲ್ ರಜಾಕ್ ಅವರೇ, ಯಾಕೆಂದ್ರೆ ಮುಸಲ್ಮಾನ್ ಬಾಂಧವರು ಸುಮಾರು ಜನ ಹಿರಿಯರಿದ್ದೀರಾ, ನೀವೆಲ್ಲರೂ ಕೂಡ ನಿಮಗೆ ನಾನು ವಿನಂತಿಯನ್ನ ಮಾಡ್ತೇನೆ, ಶಾಂತಿ ಕದಡುವಂತ ಕೆಲಸ ಯಾರು ಕೂಡ ಮಾಡಬಾರದು. ಅವ್ರಿಗೆಲ್ಲ ಬುದ್ಧಿವಾದವನ್ನ ಹೇಳ್ಬೇಕು. ಆಮೇಲೆ ಏನ್ರಿ, ಇನ್ನೊಂದು ವಿಡಿಯೋದಲ್ಲಿ ನೋಡಿದೆ, ಪುನೀತ್ ಕೆರೆಹಳ್ಳಿನ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು, 15-20 ವರ್ಷದ ಹುಡುಗರು ಹೇಳ್ತಾರೆ, ಅಬ್ದುಲ್ ರಜಾಕ್ ಅವರೇ ನಮ್ಮ ಏನೋ ಒಂದು ಮಾಧ್ಯಮದಲ್ಲಿ ಮಾತಾಡಿದ್ದಾರೆ, ಯಾರೋ ಒಬ್ರು ಆಂಕರ್ ಹತ್ರ, ಅಂದ್ರೆ ನಿರೂಪಕಿ ಹತ್ರ ಒಬ್ರು ಮಾತಾಡಿದ್ದಾರೆ. ಇವರು ಅಬ್ದುಲ್ ರಜಾಕ್ ಅವ್ರ ಲೈನ್ ತಗೊಂಡಾಗ ಮಾತಾಡ್ತಾರೆ. ಅವರು ಏನಂತ ಮಾತಾಡ್ತಾರೆ ಅಂದ್ರೆ, ನಮ್ಮ ಹಬ್ಬವನ್ನ ನಾವು ಯಾವ ರೀತಿ ಬೇಕಾದ್ರೆ ಆಚರಣೆ ಮಾಡ್ಬೋದು, ಕೇಳಕ್ ನೀವ್ಯಾರು? ಖಂಡಿತ ಸತ್ಯ, ನಾವು ಅದನ್ನ ಕೇಳ್ತಾ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಕೂಡ ಬದುಕ್ತಾ ಇದ್ದೇವೆ. ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಹಬ್ಬ ಮಾಡುವಂತದ್ದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಹೇಳಿಲ್ಲ, ನಿಮ್ಮ ಕುರಾನಲ್ಲೂ ಹೇಳಿಲ್ಲ, ನಿಮ್ಮ ಬೈಬಲ್ನಲ್ಲೂ ಹೇಳಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ಅಬ್ದುಲ್ ರಜಾಕ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಕೇಳ್ತಾ ಇರೋದಷ್ಟೇ, ಆ ನಿರೂಪಕಿ ಕೇಳ್ತಾ ಇರೋದು ಇದನ್ನೇ. ನೀವ್ ಹೇಳ್ತೀರಾ, ಏನ್ ಗಡಸಾಗಿ ಹೇಳ್ತೀರಾ ಗೊತ್ತಾ? ನಮ್ಮಪ್ಪನ ನೀನ್ ಹೇಳ್ದಂಗಲ್ಲ, ನಾವ್ ಯಾವಾಗ ಬೇಕು ಮಾಡ್ಕೋತೀವಿ, ಮಾಡ್ಕೊಳ್ಳಿ, ಬೇಡ ಅಂತ ನಾವ್ ಹೇಳ್ತಿಲ್ಲ. ಆದ್ರೆ ಮಾಡುವಂಥದ್ದು ಮತ್ತೊಬ್ಬರಿಗೆ ನೋವು ಕೊಡುವಂತ ಕೆಲಸ ಯಾರು ಕೂಡ ಮಾಡಬಾರ್ದು. ನಾವು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ. ನಾನು ಯಾರನ್ನು ವಹಿಸ್ಕೊಳ್ತಾ ಇಲ್ಲ, ಯಾಕಂದ್ರೆ ನಾನು ಯಾವ ಬಿಜೆಪಿ ಏಜೆಂಟ್ ಅಲ್ಲ, ಕಾಂಗ್ರೆಸ್ ಏಜೆಂಟ್ ಅಲ್ಲ, JDS ಏಜೆಂಟ್ ಅಲ್ಲ. ನಾನೊಬ್ಬ ನನ್ನ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರ ಸಂಸ್ಕೃತಿಯಲ್ಲಿ ಹುಟ್ಟಿರ್ತಕ್ಕಂಥ ಅಪ್ಪಟ ಕನ್ನಡಿಗ. ನನ್ನ ಮೈಯಲ್ಲೂ ಕೂಡ ಕನ್ನಡಿಗನ ಹಿಂದುತ್ವದ ರಕ್ತನೇ ನನ್ನ ಮೈಯಲ್ಲೂ ಕೂಡ ಹರಿತಾ ಇರೋದು. ನಿಮಗೆ ಹಾಗೆ ನಿಮ್ಮ ದೇವರ ಮೇಲೆ ಅಷ್ಟೊಂದು ಅಭಿಮಾನ ಗೌರವ ಇದೆ, ನಮಗೂ ಕೂಡ ನಮ್ಮ ಸಂಸ್ಕಾರ ಸಂಸ್ಕೃತಿ ಮೇಲೆ ಗೌರವ ಇದೆ. ನಾನು ಕೇಳ್ತಾ ಇರೋದು ಇಷ್ಟೇ, ಇನ್ನೊಬ್ಬರಿಗೆ ಧಕ್ಕೆ ಮಾಡಿ ಹಬ್ಬವನ್ನ ಆಚರಣೆ ಮಾಡಬೇಕು. ನೋಡಿ, ಇಡೀ ಕರ್ನಾಟಕದಲ್ಲಿ ನಡೆದಿದೆ. ಇನ್ನೊಂದು ಕೂಡ ನೋಡಿದೆ, ಕರಾವಳಿ ಭಾಗದಲ್ಲಿ, ಮಡಿಕೇರಿ ಭಾಗದಲ್ಲಿ ಹಿಂದೂ ಮುಸ್ಲಿಮರ ಜೊತೆ ನಿಂತ್ಕೊಂಡು ಜ್ಯೂಸ್ ಕೊಡ್ಕೊಂಡು, ಅವ್ರಿಗೆ ಇವ್ರು ಜ್ಯೂಸ್ ಕೊಡ್ತಾರೆ, ಇವ್ರಿಗೆ ಅವ್ರು ಜ್ಯೂಸ್ ಕೊಡ್ತಾರೆ. ಈ ರೀತಿ ಈದ್ ಮಿಲಾದ್ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಅಲ್ಲಿ ಯಾಕಾಗ್ಲಿಲ್ಲ ಗಲಭೆ? ನಿಮ್ಮ ಉದ್ದೇಶ ಏನಿತ್ತು? ಇದೆಲ್ಲ ವಿಡಿಯೋವನ್ನ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿ, ತಪ್ಪು ಯಾರೇ ಮಾಡಿರ್ಲಿ, ಅದನ್ನ ನಾವ್ ಯಾರ ಮೇಲೂ ವಹಿಸ್ಕೋತಾ ಇಲ್ಲ. ಆದ್ರೆ ನಿಮ್ಮ ಅತಿಯಾದ ಆಟೋಪಾಠ, ದುರಾಂಕಾರದ ಪರಮಾವಧಿ ಬೇಡ. ಯಾಕಂದ್ರೆ ನೀವು ಮಾಡಿದ್ದನ್ನೆಲ್ಲ ಸಹಿಸ್ಕೋಬೇಕು ಅಂತ ನಮ್ಮಲ್ಲೂ ಕೂಡ ಬರ್ದಿಲ್ಲ, ನಮ್ಮ ಭಗವದ್ಗೀತೆಯಲ್ಲೂ ಕೂಡ ಬರ್ದಿಲ್ಲ ನೀವು ಮಾಡಿದ್ದನ್ನೆಲ್ಲ ನಾವು ಸಹಿಸ್ಕೋಬೇಕು ಅಂತ. ಆಮೇಲೆ ಗಾಂಧಿ ಹೇಳ್ತಾರಲ್ಲ, ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ. ತೋರ್ಸಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿನೂ ಕೂಡ ಬಗ್ಗು ಅನ್ನೋವರೆಗೂ ಬಗ್ತೀವಿ, ನೆಲ ತೋಡು ಬಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕೆನ್ನೆ ಕೊಡಿದ್ರೆ ನಾವು 2 ಕೆನ್ನೆ ಹೊಡೆಯುವಂತ ಶಕ್ತಿ ನಮಗೂ ಇದೆ. ಯಾಕಂದ್ರೆ ಕರ್ನಾಟಕ ಶಾಂತಿ ಪ್ರಿಯವಾದಂತ ರಾಜ್ಯ. ನೀರು ಕೇಳಿದ್ರೆ ಮಜ್ಜಿಗೆ ಕೊಡುವಂತ ಜನ. ಅಂತ ಜಾಗದಲ್ಲಿ ಅಶಾಂತಿಯನ್ನ ಮೂಡಿಸಬಾರದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಸಮಾಧಾನದ ರೀತಿಯಲ್ಲಿ ಎಲ್ಲವನ್ನ ಸ್ವೀಕಾರ ಮಾಡ್ತಾ ಇದ್ವಿ. ನಾನು ಕೇಳೋದಿಷ್ಟೇ, ಎಷ್ಟೋ ಅಪ್ರಾಪ್ತರಿಗೆ, ಅಂದ್ರೆ ಮುಸ್ಲಿಂ ಬಾಂಧವರಲ್ಲಿ 15-20 ವರ್ಷ ಇದಾರಲ್ಲ, ಅವ್ರಿಗೆಲ್ಲ ಕಾನೂನಿನ ತಿಳುವಳಿಕೆ ಇಲ್ಲ, ಕಾನೂನಿನ ಅರಿವಿಲ್ಲ. ಇದನ್ನ ಯಾರು ಮೂಡಿಸ್ಬೇಕು? ನಿಮ್ಮಂತವ್ರು ಮೂಡಿಸ್ಬೇಕು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಅವ್ರನ್ನ ದಾರಿ ತಪ್ಪಿಸುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಯಾಕೆ ಮಾಡ್ತೀರಾ? ನಿಮ್ ಉದ್ದೇಶ ಏನಾಗಾದ್ರೆ? ಏನ್ ನಿಮ್ ಉದ್ದೇಶ? ಆಯ್ತು, ಅಲ್ಲಿ ಯಾರೋ ಒಬ್ಬ ಮೈಸೂರಲ್ಲಿ ಚಾಲೆಂಜ್ ಮಾಡ್ದ, ನಾವು ಕೂಡ ಹೋಗಿದ್ದಿಷ್ಟೇ. ಯಾರ ಮೇಲೂ ಉದ್ದೇಶಪೂರ್ವಕ ಅಲ್ಲ. ಅಲ್ಲೇ ಅದೇ ಮೈಸೂರಿನ ಜನ, ನೀವು ಯಾರಾದ್ರೂ ನಿಮ್ಮಲ್ಲಿ ಬಹಳ ಮುಖ್ಯವಾದಂಥವ್ರು, ನೀವೇ ಹೋಗಿ ಇವನ ಮೇಲೆ ಫಸ್ಟ್ ಕ್ರಮ ತಗೊಳ್ರಿ. ಏಕಾಏಕಿ ರಸ್ತೆಯಲ್ಲಿ ಒಂದು ಹಸುನ ಕುಯ್ತೀನಿ ಅಂತ ಹೇಳ್ತಾನೆ, ಇವನ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಯಾರಾದ್ರೂ ಒಬ್ಬ ಮುಸಲ್ಮಾನ್ ಬಾಂಧವ ಪ್ರಾಮಾಣಿಕವಾಗಿ ಹೋಗಿ ನೀವೇ ಕಂಪ್ಲೇಂಟ್ ಕೊಟ್ಟು ಅವನ್ನ ಒಳಗಡೆ ಹಾಕ್ಸಿದ್ರೆ ನಾವೆಲ್ಲ ಬರುವಂತ ಅವಶ್ಯಕತೆನೇ ಇಲ್ಲ. ಯಾಕೆ ಮಾಡಲ್ಲ? ಯಾಕೆ ಮಾಡಬಾರ್ದು?
ಅದನ್ನ ನಾವು ಕೇಳಿದ್ರೆ ನಾನು ಅಲ್ಲಿ ಹೋಗಿ ಬಂದಿದ್ದಷ್ಟೇ, ಎಲ್ಲಿ ಮೈಸೂರಿಗೆ ಹೋಗಿ ಬಂದಿರೋದಷ್ಟೇ. ನನಗೆಲ್ಲ ಕಮೆಂಟ್ಗಳು ಹಾಕಿದ್ದಾರೆ ಸುಮಾರು ಜನ ಮುಸಲ್ಮಾನ್ ಬಾಂಧವರು. ಯಾವ ರೀತಿ ಕಮೆಂಟ್ಗಳು ಹಾಕಿದ್ದಾರೆ ಅಂದ್ರೆ, ನೀನು ಕನ್ನಡ ಪರ ಹೋರಾಟಗಾರನ, ನೀನು ಕನ್ನಡದ ವಿಚಾರ ನೋಡ್ಕೋಬೇಕು, ಲೋ ತಿಳ್ಕೊಳ್ರಲ್ಲೋ. 25 ವರ್ಷದಿಂದ ಕನ್ನಡದ ಪರ ಹೋರಾಟನೂ ಮಾಡಿದೀವಿ. ನಮ್ಮ ಸಂಸ್ಕಾರ ಸಂಸ್ಕೃತಿನ ಉಳ್ಸಕ್ಕೆ ಪ್ರಾಣ ಹೋದ್ರೂ ಕೂಡ ಇಂಜರಿ ಅಲ್ಲ. ಯಾಕೆ, ಏನಕ್ಕೆ ಎದುರ್ಕೋಬೇಕು? ಎದುರ್ಕೊಂಡು ಎಷ್ಟು ದಿನ ಬದುಕ್ಬೇಕ್ರಿ? ಯಾತಕ್ಕೋಸ್ಕರ ಎದುರ್ಬೇಕು? ಯಾರಿಗೋಸ್ಕರ ಎದುರ್ಬೇಕು? ನಿಮ್ಮ ಕಮೆಂಟ್ಗಳಿಗೆ ಒಂದೇ ಒಂದು ಕಚ್ಚೆನೂ ನಾನು ಕಟ್ಟಲ್ಲ, ನಾನು ಯೋಚನೆನೂ ಮಾಡಲ್ಲ. ನಿಮಗೆ ಯಾರಿಗಾದ್ರೂ ಚರ್ಚೆ ಮಾಡ್ತೀನಿ ಅನ್ನೋ ತಾಕತ್ತಿದ್ರೆ ಖಂಡಿತ ಬನ್ನಿ, ನಾನು ಚರ್ಚೆ ಮಾಡಕ್ ಸಿದ್ಧ. ವಿಚಾರ ಆರೋಗ್ಯಕರವಾದ ಚರ್ಚೆ ಮಾಡೋಣ. ನೀವು ಕೇಳಿ, ಯಾಕಿದೆ ಆಯ್ತು, ಮೈಸೂರಲ್ಲಿ ಮಾಡಿದ್ದು ಅವನು ಕರೆಕ್ಟು, ಅವನು ಹೇಳಿಕೆ ಕೊಟ್ಟಿದ್ದು ಕರೆಕ್ಟು ಅಂತ ನೀವೇ ಯಾರಾದ್ರೂ ಸಮರ್ಥನೆ ಮಾಡ್ಕೊಂಡ್ರೆ ಅದ್ರ ವಿರುದ್ಧ ಮಾತಾಡ್ಲಿಕ್ಕೆ ನಾನು ಸಿದ್ಧ. ಹಾಗಂತೇಳಿ ನಾವೆಲ್ಲೂ ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನು ನಾವು ಕೊಟ್ಟೋರು ಅಲ್ಲ, ಪ್ರಚೋದಿಸ್ತೋರು ಅಲ್ಲ. ಯಾರು ಪ್ರಚೋದಿಸ್ತಾ ಇದ್ದಾರೋ ಅವಾಗಲೇ ಹೇಳದ್ನಲ್ಲ, ಅಬ್ದುಲ್ ರಜಾಕ್ ಅವರು ಅವನಿಗೆ ಶಾಲೆ ಓದಿಸ್ತೀರಾ, ನೀನು ಮಾಡಿದ್ದು ತಪ್ಪು ಅಂತ ತಿಳುವಳಿಕೆ ಹೇಳಿದೇನೆ. ನಿಮ್ಮ ಕಾನೂನಲ್ಲಿ ಇದೆಯಾ? ಆಯ್ತಪ್ಪ, ನಿಮ್ಮ ಬೈಬಲ್ನಲ್ಲಿ ಇದೆಯಾ, ನಿಮ್ಮ ಕುರಾನ್ನಲ್ಲಿ ಇದೆಯಾ, ಹೌದು ಇವನು ಮಾಡ್ತಾ ಇರೋದು ಕರೆಕ್ಟು ಅಂತ ತಕ್ಕದ್ದು ಇದ್ರೆ. ಯಾಕಂದ್ರೆ ನನಗೆ ದೊಡ್ಡ ದೊಡ್ಡ ಹಿರಿಯ ಮುಸ್ಲಿಂ ಮುಖಂಡರು ನನಗೆ ತುಂಬಾ ಆತ್ಮೀಯರು, ತುಂಬಾ ಸ್ನೇಹಿತರು. ನಾನು ಯಾವಾಗ ಹೇಳದ್ನಲ್ಲ, ಎಷ್ಟೋ ಜನ ನನ್ನ ಜೊತೆ ಕನ್ನಡ ಪರ ಹೋರಾಟಕ್ಕೆ ಬಂದಿದ್ದಾರೆ. ಇವತ್ತಿಗೂ ಕೂಡ ನಮ್ಮ ಕಚೇರಿಗೆ ಬರ್ತಾರೆ, ಪ್ರೀತಿ ಅಭಿಮಾನದಿಂದ ಮಾತಾಡಿಸ್ತಾರೆ. ಯಾತಕ್ಕೆ ಅಂದ್ರೆ ನಾವೆಲ್ಲೂ ಕೂಡ ಈ ರೀತಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನ ಮಾಡೇ ಇಲ್ಲ. ಉದ್ದೇಶ ಇಷ್ಟೇ. ನಾವು ಬಂದಿದ್ದ ಉದ್ದೇಶ ಮೈಸೂರಿಗೆ ಯಾರೋ ಒಬ್ಬ ವ್ಯಕ್ತಿ ಈ ರೀತಿ, ಅವನು ಯಾರೇ ಆಗಿರ್ಲಿ, ಅವನು ಮುಸಲ್ಮಾನ್ ಅಲ್ಲ, ಹಿಂದೂ ಕೊಟ್ಟಿದ್ರು ಕೂಡ ಬರ್ತಿದ್ದೆ, ಅವನು ಹಿಂದೂ ವಿರೋಧ ಮಾಡಿದ್ರು ಕೂಡ ನಾನು ಬರ್ತಿದ್ದೆ. ಬರೀ ಮುಸಲ್ಮಾನು ಮಾಡಿದ್ರು ಅಂತ ಉದ್ದೇಶಕ್ಕೂ ನಾವು ಬರಲಿಲ್ಲ ಮೈಸೂರಿಗೆ. ಯಾರೇ ಅದನ್ನ ವಿರೋಧ ಮಾಡಿದ್ರು ಖಂಡಿತ ಬರ್ತಿದ್ದೆ. ನಾನು ಅದಕ್ಕೆ ಹೇಳ್ತಾರೆ ನಿಮಗೆ, ನಾನು ಯಾವುದೇ ಪಕ್ಷದ ಏಜೆಂಟ್ ಅಲ್ಲ. ನರೇಂದ್ರ ಮೋದಿ ಅವ್ರನ್ನು ವಿರೋಧ ಮಾಡಿದ್ದೀವಿ ನಾವು. ಜನಸಾಮಾನ್ಯರು ಬಾಳಿ ಬದುಕಬೇಕಾದ್ರೆ, ಹಾಗೆ ಇಲ್ಲಿನ ಸರ್ಕಾರ ಅದನ್ನು ಕೂಡ ನಾವು ವಿರೋಧ ಮಾಡಿದ್ವಿ. ಸಿದ್ದರಾಮಯ್ಯವರು ಇದ್ದಾಗೂ ವಿರೋಧ ಮಾಡಿದ್ವಿ, DK ಶಿವಕುಮಾರ್ ಇರುವಾಗೂ ವಿರೋಧ ಮಾಡ್ತಾ ಇದೀವಿ, ಜಗದೀಶ್ ಶೆಟ್ಟರ್ ಇದ್ದಾಗೂ ಮಾಡಿದೀವಿ, ಬೊಮ್ಮಾಯಿ ಇದ್ದಾಗೂ ಮಾಡಿದ್ವಿ, ಯಡಿಯೂರಪ್ಪ ಇದ್ದಾಗೂ ಮಾಡಿದೀವಿ. ಯಾಕೆ? ನಿಮ್ಮ ಉದ್ದೇಶ ಏನು? ನಾನು ಒಂದು ದಿನ ಹೋಗಿ ಅವ್ರ ಜೊತೆಲಿ ನಿಂತಿದ್ದಕ್ಕೆ ಏನ್ರಿ ನಿಮ್ದು ಹೇಳಿಕೆಗಳು ನೋಡ್ದೆ. ಸುಮಾರು ಜನ ಕಾಮೆಂಟ್ ಅಂದ್ರೆ ಎಲ್ಲ ಫೇಕ್, ನಕಲಿ ಐಡಿಗಳನ್ನ ಇಟ್ಕೊಂಡು ಕಮೆಂಟ್ ಮಾಡ್ತೀರಾ. ನಾನು ಅದಕ್ಕೆ ಯಾವುದಕ್ಕೂ ಕಚ್ಚೆ ಕಟ್ಟೋ ಮಗನೂ ಅಲ್ಲ, ಎದುರೋ ಮಗನೂ ಅಲ್ಲ. ನಾನು ಹೇಳೋದಿಷ್ಟೇ, ಯಾರು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿನ ಉಳಿಸಕ್ಕೆ ಹೋರಾಟವನ್ನ ಮಾಡ್ತೀರಾ ಅವ್ರ ಜೊತೆಯಲ್ಲಿ ಇಡೀ ಕನ್ನಡಿಗರ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮ್ಮ ಜೊತೆಲಿದ್ದೀವಿ. ಯಾರಿಗೂ ನೀವು ಎದುರುವಂತ ಅವಶ್ಯಕತೆ ಇಲ್ಲ. ನೀವು ಮಾಡ್ತಕ್ಕಂಥ ಪ್ರಾಮಾಣಿಕವಾದಂಥ ಹೋರಾಟ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವರು ವೈಯಕ್ತಿಕವಾಗಿ ನಾನು ಮಾತಾಡ್ತಾ ಇಲ್ಲ. ಯಾರು ಪ್ರಾಮಾಣಿಕವಾಗಿ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸಲಿಕ್ಕೆ ನೀವು ಹೋರಾಟ ಮಾಡ್ತೀರಾ, ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ನಾವಿರ್ತೀವಿ. ಹಾಗೆ ಏನು FIR ಅನ್ನ ದಾಖಲು ಮಾಡಿದ್ದೀರಾ, ಕನಿಷ್ಠ ಅದನ್ನ ತನಿಖೆಯನ್ನ ಮಾಡಿ, ಇಲ್ಲಿಗೆ ಮುಗಿಸ್ಬೇಡಿ. ಯಾರೇ ತಪ್ಪು ಮಾಡಿರ್ಲಿ, ಅಲ್ಲಿ ಯಾರ್ಯಾರು ಅಲ್ಲೇ ಮಾಡಿದ್ರಲ್ಲ ಆ ವಿಡಿಯೋ ಇದೆ, ನೀವೇ ನೋಡಿ. ಮೊದಲು ಯಾರು ಕೈ ಮಾಡಿದ್ರು, ಯಾರು ಅದನ್ನ ಅಲ್ಲೇ ಮಾಡಲಿಕ್ಕೆ ಪ್ರಯತ್ನ ಪಟ್ರು, ತಂದು ಬಂಧಿಸಿ. ಯಾರಿಂದನೂ ಅಶಾಂತಿ ಕೆಡಬಾರ್ದು, ಯಾರಿಂದನೂ ಈ ರಾಜ್ಯದ ಸಾಮರಸ್ಯ ಹಾಳಾಗಬಾರ್ದು. ಅವನು ಯಾರೇ ಆಗಿರ್ಲಿ ಬಂಧಿಸುವಂತ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ಘಟನೆಯಲ್ಲಿ ಗಾಯಪಟ್ಟವರು ಇವರೇ, ಮತ್ತೆ ಇವ್ರ ಮೇಲೆ ದೂರು ದಾಖಲು. ಇದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರೇ ಇದ್ರು. ಏನು ಈ ಘಟನೆ ನಡೆದಿಯಲ್ಲ, ಈ ಘಟನೆಯ ಸಂಪೂರ್ಣ ಮಾಹಿತಿನ DK ಶಿವಕುಮಾರ್ ಅವರು ತಗೋಬೇಕು.
ಯಾಕೆಂದ್ರೆ ಅದ್ರ ತನಿಖೆಯನ್ನ ನೀವೇ ತಗೋಬೇಕು. ನಮಗೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಆ ತನಿಖೆಯನ್ನ ಯಾರಿಗಾದ್ರೂ ವಹಿಸಿ, ಯಾರೇ ತಪ್ಪು ಮಾಡಿರ್ಲಿ ಅವ್ರನ್ನ ಒಳಗಾಕಿ. ಅದು ಬಿಟ್ಟು ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿ ಮೇಲೆ ನಿಮ್ಮ ಪೌರುಷವನ್ನ ತೋರಿಸುವಂಥದ್ದು ಬಿಡಿ. ನಾನು ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳನ್ನ ನೋಡಿದ್ದೀನಿ, ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾನು ಅವ್ರನ್ನ ವಿರೋಧ ಮಾಡಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಘಟನೆಯಲ್ಲಿ ಪೊಲೀಸ್ ಇಲಾಖೆನೂ ಕೂಡ ವೈಫಲ್ಯವಾಗಿದೆ. ಆ ರಸ್ತೆಯಲ್ಲಿ ನಿಲ್ಲಿಸಬೇಕಾಗಿತ್ತು, ರಕ್ಷಣೆ ಕೊಡಬೇಕಾಗಿತ್ತು. ಆಮೇಲೆ ಇವ್ರಿಗೆ ಯಾರು ಈದ್ ಮಿಲಾದ್ ಮೆರವಣಿಗೆ ಹೋದ್ರಲ್ಲ, ಇವರೆಲ್ಲರಿಗೂ ಕೂಡ ಒಂದು ಗೈಡೆನ್ಸ್ ಕೊಡಬೇಕಾಯ್ತು. ನೋಡಪ್ಪ, ಹಿಂಗೆ ಹೋಗ್ಬೇಕು, ಹೋಗಿ ನೀವು ಮೈದಾನ ಸೇರ್ಕೊಳ್ಳಿ, ನಿಮ್ಮ ಹಬ್ಬ ಅದ್ಭುತವಾಗಿ ಆಚರಣೆ ಮಾಡಿ, ಯಾರ ವಿರೋಧನೂ ಇಲ್ಲ, ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಿಮ್ಮ ಹಬ್ಬವನ್ನ ಮಾಡು ಅಂತೇಳಿ ಪದೇ ಪದೇ ಹೇಳ್ತೀನಿ. ನಿಮ್ಮ ಬೈಬಲಲ್ಲಿ ಇದೆಯಾ, ನಿಮ್ಮ ಕುರಾನಲ್ಲಿ ಇದೆಯಾ? ನಾವು ಅಷ್ಟೇ, ನಮಗೂ ಎಲ್ಲೂ ಕೂಡ ಹೇಳ್ಕೊಟ್ಟಿಲ್ಲ ಇನ್ನೊಬ್ರಿಗೆ ತೊಂದರೆ ಮಾಡಿ ನೀನು ಕಾರ್ಯಕ್ರಮವನ್ನು ಮಾಡು, ಗಣೇಶವನ್ನು ಕುಣಿಸು, ರಾಜ್ಯೋತ್ಸವ ಮಾಡು, ಅಣ್ಣಮ್ಮನ ಕುಣಿಸು, ಮತ್ತೊಂದು ಎಲ್ಲವನ್ನ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಾವು ಮಾಡಲ್ಲ. ನಮ್ಗದ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಕರ್ನಾಟಕದ ಸಂಸ್ಕಾರ ಸಂಸ್ಕೃತಿ ಇದಲ್ಲ. ನಮ್ಗೆಲ್ಲೋ ಒಂದ್ ಕಡೆ ಬಹಳ ನೋವಾಗುತ್ತೆ. ನಾವೆಲ್ಲಿದ್ದೀವಿ? ಕರ್ನಾಟಕದಲ್ಲಿ ಖಂಡಿತ ಇದ್ದೀವ? ನಮಗೂ ನೂರಾರು ಜನ ಕರೆ ಮಾಡಿ ಕೇಳಿದ್ರು, ಯಾಕೆ ಇದ್ರ ವಿರುದ್ಧ ಒಬ್ರು ಧ್ವನಿ ಎತ್ತಾ ಇಲ್ಲ? ನನಗದ ಅವಶ್ಯಕತೆ ಇಲ್ಲ. ಯಾವ ಕನ್ನಡ ಪರ ಹೋರಾಟಗಾರರು ಧ್ವನಿ ಎತ್ತುತ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ತಂದೆ ತಾಯಿ ಒತ್ತಿ ಹೇಳ್ತೀನಿ, ಸಂಸ್ಕಾರ ಸಂಸ್ಕೃತಿಲಿ ಹುಟ್ಟಿಸಿದ್ದಾರೆ. ನಮಗೆ ಆ ಧೈರ್ಯ ಇದೆ. ನಾಳೆನೇ ಸತ್ರು ನಾನು ಯೋಚನೆ ಮಾಡೋ ಮಗ ಅಲ್ಲ. ನನ್ನ ತಂದೆ ತಾಯಿಗೂ ನಾವು ಇದೇ ಮಾತನ್ನು ಹೇಳ್ಬಿಟ್ಟಿದ್ವಿ. ನಾಳೆನೇ ಈ ಜೀವ ಹೋದ್ರು ಕೂಡ ಸಂಸ್ಕಾರ ಸಂಸ್ಕೃತಿಗೆ ಹೋಯ್ತು ಅಂತ ಅನ್ಕೋತೀವಿ ಹೊರತು ಎದುರೋ ಮಕ್ಕಳಂತೂ ಅಲ್ಲ. ಆದ್ರೆ ದಯಮಾಡಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಇದರ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೋಬೇಕು. ತಮ್ಮನ್ನು ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ತಮ್ಮನ್ನು ಕೂಡ ಬಂದು ಭೇಟಿ ಮಾಡ್ತೀವಿ. ನಿಮ್ಗೊಂದು ಮನವಿಯನ್ನು ಕೂಡ ಕೊಡ್ತೇವೆ. ದಯವಿಟ್ಟು ಯಾರೇ ಈ ರಾಜ್ಯದಲ್ಲಿ ಯಾರೇ ಅಶಾಂತಿಯನ್ನ ಮೂಡಿಸುವಂತ ಕೆಲಸ ಯಾರೇ ಮಾಡಿದ್ರು ಕೂಡ ಅವ್ರನ್ನ ಕೂಡಲೇ ನಿಮ್ಮ ಕಾನೂನಿನಡಿ ಬಂಧಿಸುವಂತ ಕೆಲಸ ನೀವು ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಪಕ್ಷಕ್ಕೆ, ಇಡೀ ಕನ್ನಡಿಗರು ಬುದ್ಧಿಯನ್ನ ಕಲಿಸ್ತಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹುಲಿಯೂರಮ್ಮ, ಜೈ ಕೆಂಪೇಗೌಡರು, ಜೈ ಕನ್ನಡಿಗ, ಜೈ ಹಿಂದುತ್ವ.